ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ರಾಗಿ ಮುದ್ದೆ ಅನ್ನುವಂತಹ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತಹ ಮುದ್ದೆ ಇಷ್ಟ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಬಂದು ನಿಂತಿದ್ವಿ. ಇವತ್ತಿನ ತರಗತಿಯಲ್ಲಿ ಅಲ್ಲಿಂದ ಮುಂದುವರೆದಂತಹ ಭಾಗವನ್ನು ನೋಡ್ತಾ ಹೋಗೋಣ. ಪುಟಿಯುವ ಚೆಂಡಿನಂಥ ಮುದ್ದೆ ಎಂದೆನಲ್ಲ, ಅಂಥ ಮುದ್ದೆಗೆ ಇಂಗ್ಲಿಷ್ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಇದೊಂದು ಸ್ವಾರಸ್ಯಕರ ಸಂಗತಿ. ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳವು. 2006ನೇ ಇಸವಿ. ಆ ಸಮಯದಲ್ಲೇ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು. ಕ್ಯಾಂಟೀನ್ನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು. ಈ ಬಾಲ್ಗಳನ್ನು ತಟ್ಟೆಯಲ್ಲಿಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರುವಾಸಿಯಾದದ್ದು. ಹಿಟ್ಟು ತಿಂದು ಜಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ. ಇಲ್ಲಿ ಲೇಖಕರು ಒಂದು ಕ್ಯಾಂಟೀನ್ನಲ್ಲಿ ನಡೆದಂತಹ ಮುದ್ದೆಯನ್ನು ತಿನ್ನುವ ಕ್ರಮ ಹೇಗೆ ರಸಮಯ ಸನ್ನಿವೇಶವಾಗಿ ಕಾಣ್ತಿತ್ತು ಅನ್ನುವಂತಹ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ಮುದ್ದೆಗೆ ಇಂಗ್ಲೀಷ್ನಲ್ಲಿ ರಾಗಿ ಬಾಲ್ ಅಂತ ಹೇಳಿ ಕರೀತಾರಂತೆ. ಯಾವ ಥರದ್ದು ಅಂತ ಅಂದರೆ, ಗೋಡೆಗೆ ಒಡೆದ್ರೆ ವಾಪಸ್ ಬರುತ್ತಲ್ಲ ಆ ಥರದ ಮುದ್ದೆಗೆ, ಚೆಂಡಿನಂತಹ ಮುದ್ದೆಗೆ. ಜರ್ಮನಿಯಲ್ಲಿ 2006ನೇ ಇಸ್ವಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೀತಿತ್ತಂತೆ. ಆ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನಲ್ಲಿ ವಾರಕ್ಕೆ 2 ಬಾರಿ ಮುದ್ದೆಯನ್ನು ಮಾಡಬೇಕು ಅನ್ನುವಂತಹ ನಿರ್ಣಯ ಆಗಿರುತ್ತೆ. ಈ ಮುದ್ದೆಯನ್ನು ತಿನ್ನುವ ಕಲೆ ಇದೆಯಲ್ಲ, ಆ ತಿನ್ನುವ ಕಲೆ ಎಲ್ಲರಿಗೂ ಬರುವಂತಹದ್ದಲ್ಲ. ಅದನ್ನು ಪ್ರತಿದಿನವೂ ತಿಂದು ಅಭ್ಯಾಸವಿರುವಂತಹವರಿಗೆ ಮಾತ್ರವೇ ಅದನ್ನು ತಿನ್ನುವ ಕ್ರಮ ಗೊತ್ತಿರುತ್ತೆ. ಆದರೆ ಜರ್ಮನಿಯ ಜನಕ್ಕೆ ಮುದ್ದೆಯನ್ನು ತಿನ್ನುವ ಕ್ರಮ ಹೇಗೆ ಗೊತ್ತಿರುತ್ತೆ. ಹಾಗಾಗಿ ಹಚ್ಕೊಂಡಂತಹ ತುಟಿ ಬಣ್ಣ ಕೆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಮಚೆನಲ್ಲಿ ಮುದ್ದೆಯನ್ನು ತಿನ್ನುವಂತಹ ಚೆಲುವೆಯರನ್ನು ಅಲ್ಲಿ ನೋಡಬಹುದಾಗಿತ್ತಂತೆ, ಅಂದರೆ ಹೆಣ್ಮಕ್ಳನ್ನು. ಹಾಗೆಯೇ ಇಡೀ ಮುದ್ದೆಯನ್ನು ಒಮ್ಮೆಲೇ ಎತ್ತಿಕೊಂಡು ಕಚ್ಚಿ ತಿನ್ನುವಂತಹ ಹುಡುಗರನ್ನು ಕೂಡ ಅಲ್ಲಿ ನೋಡಬಹುದಾಗಿತ್ತು ಅನ್ನುವಂತಹದ್ದು. ಆ ಸನ್ನಿವೇಶ ರಸಮಯವಾಗಿತ್ತು, ಅಂದರೆ ಸ್ವಲ್ಪ ಹಾಸ್ಯಾಸ್ಪದವಾಗಿತ್ತು ಅನ್ನೋಂತಹ ಮಾತನ್ನು ಲೇಖಕರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದೇನೇ ಆಗಲಿ, ಒಟ್ಟಾರೆ ಗಟ್ಟಿತನಕ್ಕೆ ಮುದ್ದೆ ಹೆಸರುವಾಸಿಯಾದದ್ದಂತೆ. ಹಾಗಾಗಿನೇ ನಮ್ಮ ಹಿರೀಕರು ಹೇಳುವಂತಹ ಮಾತುಗಳು ಹಿಟ್ಟು ತಿಂದು ಜಟ್ಟಿ ಅಂತಾಗು, ಅಂದರೆ ಹಿಟ್ಟು ಅಂದರೆ ರಾಗಿ ಮುದ್ದೆ ಅಂತ ಅರ್ಥ. ರಾಗಿ ಮುದ್ದೆಯನ್ನು ತಿಂದವನು ಜಟ್ಟಿ ಆಗ್ತಾನೆ. ಜಟ್ಟಿ ಅಂತ ಅಂದರೆ ಪೈಲ್ವಾನ್ ಅಂತ ಕರಿತೀವಲ್ಲ, ಹಾಗೆ ಅಂದರೆ ದಷ್ಟಪುಷ್ಟನಾಗಿರ್ತಾನೆ, ಶಕ್ತಿಯುತನಾಗ್ತಾನೆ ಅಂತ. ಹಾಗೆಯೇ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನುವಂತಹ ಮಾತು. ಯಾರು ರಾಗಿ ಮುದ್ದೆಯನ್ನು ಊಟ ಮಾಡ್ತಾರೋ ಅವರು ಬೆಟ್ಟವನ್ನು ಕಿತ್ತಿಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಅಂದರೆ ಶಕ್ತಿಶಾಲಿಗಳಾಗಿರ್ತಾರೆ ಅನ್ನುವಂತಹ ಮಾತುಗಳನ್ನು ಈ 2 ಗಾದೆ ಮಾತುಗಳು ಹೇಳುತ್ತೆ. ಮುಂದುವರಿದು ಹೇಳ್ತಾರೆ ಲೇಖಕರು, ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ, ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ, ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಹೀಗೆ ರಾಗಿ ಮುದ್ದೆ ಕುರಿತು 10 ಮೆಚ್ಚುಗೆ, ನಂಬಿಕೆಯ ಮಾತುಗಳಿವೆ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ರಾಗಿ ಹಿಟ್ಟಿನ ಸೂಪ್ ಹೀರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ. ಅಕ್ಕಿ ಮತ್ತು ಗೋಧಿಗೆ ಹೋಲಿಸ್ಕೊಂಡ್ರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕವಾದಂತಹ ಆಹಾರ ಅಂತ ಹೇಳ್ತಿದ್ದಾರೆ. ರೋಗ ನಿರೋಧಕ ಶಕ್ತಿ ರಾಗಿಯಲ್ಲಿ ಹೆಚ್ಚಿರುತ್ತಂತೆ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಇದು ನಿಯಂತ್ರಿಸುತ್ತದೆ. ಹಾಗಾಗಿನೇ ಇತ್ತೀಚೆಗೆ ಮಧುಮೇಹ ಇರುವಂತಹ ರೋಗಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮುದ್ದೆಯನ್ನು ತಮ್ಮ ದಿನನಿತ್ಯದ ಊಟದ ಕ್ರಮದಲ್ಲಿ ಅಳವಡಿಸ್ಕೊಂಡಿರೋದನ್ನು ಕಾಣ್ತಾ ಇರುವಂತಹದ್ದು. ರಕ್ತದ
ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡೋದ್ರ ಮೂಲಕ ಈ ಮಧುಮೇಹಿಗಳಿಗೆ ದಿವ್ಯ ಆಹಾರ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹದ್ದು ರಾಗಿ. ಹಾಗೆಯೇ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವ ಕಾರಣಕ್ಕೋಸ್ಕರ ಇದು ದೇಹಕ್ಕೆ ತಂಪು ಅಂತ ಹೇಳಿ ಕರೀತಾರೆ. ನಿಮಗೆ ಸಾಮಾನ್ಯವಾಗಿ ಗೊತ್ತಿರಬಹುದು, ಇವಾಗ ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆಗೆ ಹಲವಾರು ರೀತಿಯಾದಂತಹ ಔಷಧಿಗಳು ಬಂದಿದೆ. ಆದರೆ ಹಿಂದಿನ ಕಾಲದವರ ಒಂದು ಔಷಧಿ ಇತ್ತು, ಏನದು ಅಂತಂದರೆ ಮುದ್ದೆಯನ್ನು ಮಜ್ಜಿಗೆಯಲ್ಲಿ ಕಲಸಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಅವರ ಪರಿಕ್ರಮ ಆಗಿತ್ತು, ಅವರು ರೂಢಿಸ್ಕೊಂಡು ಬಂದಿದ್ದಂತಹ ರೂಢಿಯಾಗಿತ್ತು. ಯಾಕೆ ಅಂತ ಅಂದರೆ ಅದು ದೇಹಕ್ಕೆ ತಂಪು ಕಾರಕವಾಗಿ ಕೆಲಸ ಮಾಡುತ್ತೆ. ಆಮ್ಲವನ್ನು ಪ್ರತ್ಯಾಮ್ಲವನ್ನಾಗಿ ಪರಿವರ್ತಿಸುವಂತಹ ಗುಣ ಅದಕ್ಕಿರುವ ಕಾರಣದಿಂದಾಗಿ ದೇಹಕ್ಕೆ ತಂಪನ್ನು ಉಂಟು ಮಾಡೋದ್ರ ಮೂಲಕ ಆ ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆಯನ್ನು ಅದು ಪರಿಹರಿಸ್ತಿತ್ತು. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗೆಯೇ ರಾಗಿನಲ್ಲಿ ಹೃದಯ ಬೇನೆಯನ್ನು ಹಾಗೂ ಕ್ಯಾನ್ಸರನ್ನು ತಡೆಗಟ್ಟಬಲ್ಲಂತಹ ಔಷಧೀಯ ಗುಣಗಳಿವೆ ಅನ್ನುವಂತಹದ್ದು ಪರೀಕ್ಷೆಗಳ ಮೂಲಕ ದೃಢಪಟ್ಟಿದೆ. ಇನ್ನು ಯಾರೆಲ್ಲ ಸಣ್ಣಗಾಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೋ ಅಂಥವರಿಗೆ ಹೇಳಿ ಮಾಡಿಸಿದಂತಹ ಧಾನ್ಯ ಯಾವುದಾದ್ರೂ ಇದ್ದರೆ ಅದು ರಾಗಿ ಅಂತ ಹೇಳಿ ಹೇಳ್ತಿದ್ದಾರೆ. ರಾಗಿಯನ್ನು ಕುರಿತಾದಂತಹ 10 ಮೆಚ್ಚುಗೆಯ ಮಾತುಗಳು ಕೂಡ ನಮ್ಮ ನಡುವೆ ಇದೆ. ಆರೋಗ್ಯಕರವಾಗಿರುವಂತಹ ದೇಹವನ್ನು ಉಳ್ಳಂತಹ ಹಳ್ಳಿಗರು ಏನಿದ್ದಾರೆ, ಹಳ್ಳಿಯ ಜನ ಏನಿದ್ದಾರೆ, ಅವರೇ ಇಡೀ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲಂತಹ ಜೀವಂತ ಉದಾಹರಣೆಗಳು ಅನ್ನೋ ಮಾತನ್ನು ಲೇಖಕರು ಹೇಳ್ತಿದ್ದಾರೆ. ಅಂದರೆ ನೀವು ಯಾವುದೇ ಪರೀಕ್ಷೆ ಮಾಡೋದು ಬೇಡ, ಹಳ್ಳಿಗಾಡಿಗೆ ಹೋಗಿ ನೋಡ್ಕೊಂಡು ಬನ್ನಿ. ಆರೋಗ್ಯಕರವಾಗಿರುವಂತಹ ದೇಹವನ್ನು ಹೊಂದಿದಾರಲ್ಲ ನಮ್ಮ ಹಳ್ಳಿಗರು, ಅವರೇ ರಾಗಿ ಮಹತ್ವ ಏನು ಅಂತ ಹೇಳಿ ಜಗತ್ತಿಗೆ ಸಾರಬಲ್ಲಂತಹ ಕಣ್ಮುಂದೆ ಸಿಗುವಂತಹ ಉದಾಹರಣೆಗಳು ಅಂತ ಹೇಳಿ ಹೇಳ್ತಾರೆ. ಈ ಪರಿಯ ರಾಗಿ ಹಸುಳೆಗಳಿಗೂ ಕೂಡ ಪೌಷ್ಟಿಕ ಆಹಾರವಂತೆ. ಆ ರಾಗಿಯಿಂದ ಮಾಡಿದಂತಹ ಸರಿ ಅಂತ ಕರಿತೀವಿ ಹಳ್ಳಿಯ ಭಾಷೆಯಲ್ಲಿ, ಆ ಸರಿಯನ್ನು ತಿನ್ನುವಂತಹ ಮಕ್ಕಳು, ಇಲ್ಲಿ ಸೂಪ್ ಅಂತ ಹೇಳಿದ್ದಾರೆ, ಅದನ್ನು ತಿನ್ನುವಂತಹ ಮಕ್ಕಳು ಕೆನ್ನೆಯನ್ನು ತುಂಬಿಕೊಂಡು ನಳನಳಿಸ್ತವೆ. ಅಂದರೆ ಪೌಷ್ಟಿಕವಾದ ಆಹಾರವನ್ನು ತಿಂದು ಗಟ್ಟಿಮುಟ್ಟಾಗಿ ಬೆಳೆಯುವಂತಹ ಮಕ್ಕಳನ್ನು ನಾವು ಕಾಣಬಹುದು. ರಾಗಿಯಲ್ಲಿರುವಂತಹ ಅಧಿಕ ಪ್ರಮಾಣದ ಕ್ಯಾಲ್ಶಿಯಂ ಏನಿದೆ ಅದು ಮಕ್ಕಳ ಬೆಳವಣಿಗೆಯ ನಿಟ್ಟಿನಲ್ಲಿ ಔಷಧಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಕ್ಯಾಲ್ಶಿಯಂ ಮಕ್ಕಳಿಗೆ ಮೂಳೆಗಳ ಬೆಳವಣಿಗೆಯಲ್ಲಿ ಅತ್ಯಂತ ಹೆಚ್ಚು ಉಪಯುಕ್ತವಾದ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಮಕ್ಕಳಿಗೂ ಕೂಡ ಇದು ದಿವ್ಯ ಔಷಧ ಅನ್ನೋ ಮಾತನ್ನು ಲೇಖಕರು ಆಡ್ತಾ ಇದ್ದಾರೆ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ. ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ. ಕಿವುಚಿದ ಸಾರು, ಸೊಪ್ಪು ಸಾರು, ಹಿತಕವರೆ, ಮೊಳಕೆಯೊಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು, ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು. ಯಾವುದೂ ಇಲ್ಲವೆನ್ನಿ, ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು, ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ. ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸ ಅನುಭವ. ಮುದ್ದೆಯ ವಿಶೇಷತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುದ್ದೆಗೆ ಇಂಥದ್ದೇ ಸಾರು ಆಗಬೇಕು ಅಂತ ಏನಿಲ್ವಂತೆ, ಹೆಸರು ಇಲ್ಲಿ ಬಳಸಿದ್ದಾರೆ. ಹೆಸರು ಅಂತ ಅಂದರೆ ಸಾರು ಅಂತ ಹೇಳಿ ಅರ್ಥ. ಯಾವ ಸಾರಿನ ಜೊತೆಗೆ ಬೇಕಾದರೂ ಅದು ಹೊಂದ್ಕೊಳ್ಳುತ್ತಂತೆ. ಅದು ಕಿವುಚಿದ ಸಾರಾಗಿರಬಹುದು. ಈಗಂತೂ ಹಸಿ ಕಾಳಿನ ಕಾಲ, ಸಾಮಾನ್ಯವಾಗಿ ನಿಮಗೆಲ್ರಿಗೂ ಪರಿಚಯ ಇದ್ದೇ ಇರುತ್ತೆ ಕಿವುಚಿದ ಸಾರು ಹೇಗಿರುತ್ತೆ ಅಂತ ಹೇಳಿ. ಹಾಗೆಯೇ ಸೊಪ್ಪು ಸಾರು, ಸೊಪ್ಪಿನ ಸಾಂಬಾರು, ಹಿತಕವರೆ, ಮೊಳಕೆ ಹೊಡೆದಿರುವಂತಹ ಹುರುಳಿಕಾಳು ಸಾಂಬಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಹಾಗೆ ಕೋಳಿ ಸಾರು, ಈ ಎಲ್ಲದರ ಜೊತೆಗೂ ರಾಗಿ ಹಿಟ್ಟು ಅನುರೂಪವಾದಂತಹ ಜೋಡಿಯಾಗಬಲ್ಲದು. ಇಲ್ಲಿ ಹಿಟ್ಟು ಅಂತಂದರೆ ಮುದ್ದೆ ಅಂತ ಅರ್ಥ. ರಾಗಿ ಮುದ್ದೆ ಅನ್ನುವಂತಹದ್ದು ಸುಲಭವಾಗಿ ಹೊಂದಿಕೊಳ್ಳುತ್ತಂತೆ. ಕೊನೆಗೆ ಇದ್ಯಾವುದೂ ಇಲ್ಲ ಅಂತಂದರೆ ಕೊನೆ ಪಕ್ಷ ಮಜ್ಜಿಗೆ ಇದ್ದರೂ ಸಾಕಂತೆ. ಮುದ್ದೆಯನ್ನು ಮಜ್ಜಿಗೆಯಲ್ಲಿ ಕದರಿ ಕುಡಿಯುವಂತಹ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದುಕೊಂಡು ತಿನ್ನುವಂತಹ ಆ ಆನಂದ ಇದೆಯಲ್ಲ, ಅದನ್ನು ಅನುಭವಿಸಿದವರೇ ಬಲ್ಲರು. ಆ ಆನಂದವನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ರೀತಿಯಾದಂತಹ ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಅಸಾಧ್ಯವಾಗಿರುವಂತಹ ರಸಾನುಭವ. ರಸಾನುಭವ ಅಂತಂದರೆ ಇಲ್ಲಿ ರುಚಿಯ ಅನುಭವ ಅಂತ ಅರ್ಥ.
ಅದನ್ನು ಯಾವುದೇ ಪದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ವರ್ಣಿಸಲು ಅಸದಳ ಅನ್ನುವಂತಹ ಮಾತನ್ನು ಲೇಖಕರು ಹೇಳ್ತಿದ್ದಾರೆ. ಅಂದರೆ ಮುದ್ದೆ ಯಾವ ಸಾರಿನೊಂದಿಗೆ ಕೂಡ ಹೊಂದಿಕೊಳ್ಳುವಂತಹ ಗುಣವನ್ನು ಹೊಂದಿದೆ, ಬೇರೆ ಧಾನ್ಯಗಳ ರೀತಿ ಇದಕ್ಕಷ್ಟೇ ಹೊಂದಾಣಿಕೆಯಾಗುತ್ತೆ ಅನ್ನುವಂತಹ ಗುಣ ರಾಗಿಗಿಲ್ಲ. ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು, ಅದು ಮಧುಮೇಹಿಗಳ ಪಥ್ಯ ಎಂದು ಮೂಗು ಮುರಿಯುವವರೂ ಸಾಕಷ್ಟಿದ್ದಾರೆ. ಮುದ್ದೆಯ ಬಣ್ಣ ಮೈಬಣ್ಣ ಕಂದಿಸುತ್ತದೆಂದು ಕಂಗಾಲಾಗುವ ಕೋಮಲಾಂಗಿಯರೂ ಇದ್ದಾರೆ. ರಾಗಿ ಎಂದರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಕುಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್ತು, ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ. ಮುದ್ದೆಯ ಮಹಿಮೆಯ ಕುರಿತು ಮಾತನಾಡ್ತಿದ್ದಾರೆ. ಅದ್ರ ಬಗ್ಗೆ ಮಹಾಭಾರತದಷ್ಟು ಉಲ್ಲೇಖಗಳು ಸಿಗುತ್ತೆ. ಅಂದರೆ ತುಂಬ ಮಾತನಾಡ್ತಾ ಹೋಗ್ಬೋದು ರಾಗಿಯ ಕುರಿತಾಗಿ ಅಂತ ಹೇಳಿ. ಆದರೆ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಅಂದರೆ ಮೂಗನ್ನು ತಿರುಗಿಸುವಂತಹ ಜನರು ಕೂಡ ಇದ್ದಾರಂತೆ. ಇವತ್ತಿಗೂ ಮುದ್ದೆಯ ಬಗೆಗೆ ತಾತ್ಸಾರ ಇರುವಂತಹ ಜನರಿದ್ದಾರಿನ್ನು. ಅದಷ್ಟೇ ಅಲ್ಲ, ಅದು ಮಧುಮೇಹಿಗಳ ಆಹಾರ ಅಂತ ಹೇಳಿ ಕೂಡ ಕರೆಯುವಂತಹವರು, ಅಂದ್ಕೊಂಡಿರೋ ಅಂತಹವರು ಇದ್ದಾರೆ. ಆದರೆ ಇನ್ನೂ ಕೆಲವೊಂದಷ್ಟು ವರ್ಗ ಇದೆಯಂತೆ, ಅದು ಕೋಮಲಾಂಗಿಯರ ಬಗೆಗೆ ಮಾತನಾಡ್ತಿದ್ದಾರೆ. ಮುದ್ದೆ ಏನಾದರೂ ತಿಂದ್ಬಿಟ್ರೆ ಅದು ಮೈಬಣ್ಣವನ್ನು ಕಂದಿಸುತ್ತೆ ಅಂತ ಹೇಳಿ ಕಂಗಾಲಾಗುವಂತಹ ಕೋಮಲಾಂಗಿಯರು ಕೂಡ ಇದ್ದಾರಂತೆ. ರಾಗಿ ಅಂದರೆ ಹಿಂದಿನ ಕಾಲದ ಥರ ಕೇವಲ ಮುದ್ದೆ ಅಥವಾ ರೊಟ್ಟಿ ಅನ್ನುವಂತಹ ಕಾಲ ಇವಾಗ ಉಳಿದಿಲ್ವಂತೆ. ಬದಲಿಗೆ ಇವಾಗ ರಾಗಿನಲ್ಲಿ ದೋಸೆ ಮಾಡಬಹುದು, ಇಡ್ಲಿ ಮಾಡಬಹುದು, ಶಾವಿಗೆ ಮಾಡಬಹುದು, ಹಾಗೆ ಚಕ್ಲಿ, ಹಪ್ಪಳ, ಬಿಸ್ಕೆಟ್, ಹೀಗೆ ವಿವಿಧ ರೀತಿಯಾದಂತಹ ತಿನಿಸುಗಳನ್ನು ರಾಗಿಯಲ್ಲಿ ಇವತ್ತಿಗೆ ಮಾಡಬಹುದು. ಅಂದರೆ ರಾಗಿಯ ತಿನಿಸುಗಳ ಸ್ವರೂಪವೂ ಕೂಡ ಕಾಲಾನುಕಾಲಕ್ಕೆ ಬದಲಾಗ್ತಾ ಬಂದಿದೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ಲೇಖಕರು ಉಲ್ಲೇಖ ಮಾಡ್ತಿದ್ದಾರೆ. ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣ್ಣಯ್ಯ ಎಂದೇ ಹೆಸರಾದ ಡಾಕ್ಟರ್ CH ಲಕ್ಷ್ಮಣ್ಣಯ್ಯನವರನ್ನು ನೆನಪಿಸಿಕೊಳ್ಳಬೇಕು. ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ರಾಗಿ ಮೋಹಿಯ ಗಮನ ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತ ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು. ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನೂ ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣ್ಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು. ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು. ಪರಿಣಾಮವಾಗಿ ದೊರೆತದ್ದು ಅದ್ಭುತ ಯಶಸ್ಸು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ರಾಗಿ ಮುದ್ದೆ ಬಗೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣ್ಣಯ್ಯ ಅಂತ ಹೇಳಿ ಹೆಸರುವಾಸಿಯಾಗಿದ್ದಂತಹವರು ಒಬ್ಬರಿದ್ರಂತೆ. ಅವರ ಹೆಸರು CH ಲಕ್ಷ್ಮಣ್ಣಯ್ಯ ಅಂತ ಹೇಳಿ ಲೇಖಕರು ಪರಿಚಯ ಮಾಡಿಕೊಡ್ತಿದ್ದಾರೆ. ಇವರನ್ನ ನೆನಪಿಸ್ಕೊಳ್ಳದೆ ನಾವು ರಾಗಿಯ ಕುರಿತಾಗಿ ಮಾತನಾಡಲಿಕ್ಕಾಗಲ್ಲ. ಕಾರಣ ಇಷ್ಟೇ, ರಾಗಿಯ ತಳಿಯ ಕುರಿತಾಗಿ ಅಷ್ಟು ಸಂಶೋಧನೆಗಳನ್ನು ಅವರು ಕೈಗೊಂಡಿದ್ರು. ಮತ್ತು ಒಂದು ರೀತಿಯಾಗಿ ಕರ್ನಾಟಕದಲ್ಲಿ ರಾಗಿಯ ಕ್ರಾಂತಿ ಆಗಲಿಕ್ಕೆ ಅವರು ಕಾರಣರಾಗಿದ್ದರು ಅನ್ನುವಂತಹ ಕಾರಣಕ್ಕೆ ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ರಾಗಿ ಮೋಹಿಯ ಗಮನ ರಾಗಿ ಕಡೆಗೆ ಹರಿದಿದ್ದು ಆ ವೇಳೆಗಾಗಲೇ ರಾಗಿ ತಳಿಗಳ ಕುರಿತ ಸಂಶೋಧನೆ ಸ್ಥಗಿತಗೊಂಡು ದಶಕಗಳೇ ಕಳೆದಿದ್ವಂತೆ. ಅಂತಹ ಸಂದರ್ಭದಲ್ಲಿ ಇವರು ರಾಗಿಯ ಕಡೆ ಗಮನವನ್ನು ಕೊಡ್ತಾರೆ. ಸ್ಥಳೀಯ ತಳಿಗಳನ್ನು ರೈತರು ನಂಬ್ಕೊಂಡಿರ್ತಾರೆ ಬೆಳೆಗೋಸ್ಕರ. ಅಂದರೆ ಈ ವರ್ಷ ಮಾಡಿದಂತಹ ರಾಗಿಯನ್ನೇ ಮುಂದಿನ ವರ್ಷ ಬಿತ್ತುವಂತಹದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ರೀತಿಯಾಗಿ ಬಿತ್ತನೆಯ ಕ್ರಮವನ್ನು ಅನುಸರಿಸಿದರೆ ಇಳುವರಿ ಅನ್ನುವಂತಹದ್ದು ಕಡಿಮೆಯಾಗುತ್ತೆ ಅಂತ ಹೇಳಿ. ಆದರೆ ಇದೇ ಕ್ರಮವನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರೈತರು ಅಳವಡಿಸ್ಕೊಳ್ತಾ ಬಂದಿದ್ರು. ಹಾಗಾಗಿ ಉತ್ಪಾದನೆ ಅನ್ನುವಂತಹದ್ದು ಕಡಿಮೆಯಾಗ್ತಿತ್ತು. ರೈತ ಯಾವಾಗಲೂ ಕೂಡ ನಷ್ಟವನ್ನು ಅನುಭವಿಸಬೇಕಾಗ್ತಿತ್ತು. ಹಾಗಾಗಿ ಏನು ಮಾಡ್ತಾರೆ ಇವರು, ಆರ್ಥಿಕವಾಗಿ ಅಷ್ಟೇನೂ ಲಾಭದಾಯಕವಾಗಿಲ್ಲದೆ ಇರೋಂತಹ ಸ್ಥಳೀಯ ತಳಿಗಳನ್ನು ಇನ್ನು ಮುಂದೆ ರೈತರು ನಂಬ್ಕೋಬಾರ್ದು ಅಂತ ಹೇಳಿ ಸಂಪರ್ಕ ಪದ್ಧತಿಯನ್ನು ಪರಿಚಯಿಸ್ತಾರೆ. ಅಂದರೆ ಒಂದು ತಳಿಯ ಜೊತೆ ಇನ್ನೊಂದು ತಳಿಯನ್ನು ಸೇರಿಸಿ ಹೊಸ ತಳಿಯನ್ನು ರೂಪುಗೊಳಿಸಿ ಬೆಳೆಯನ್ನು ಬೆಳೆಯುವಂತಹದ್ದು. ಈ ಹೊಸ ತಳಿಯ ಅನ್ವೇಷಣೆಯಲ್ಲಿ ತೊಡಗಿಕೊಳ್ತಾರೆ. ಹಾಗಾಗಿ
ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಇದಕ್ಕೆ ಬಳಸ್ಕೊಳ್ತಾರೆ. ಅಂದರೆ ಕರ್ನಾಟಕದ ತಳಿ ಜೊತೆಗೆ ತಮಿಳುನಾಡಿನ ತಳಿ ಇವೆರಡನ್ನೂ ಬಳಸ್ಕೊಂಡು ಬಿತ್ತನೆಯ ಕ್ರಮವನ್ನು ಆರಂಭಿಸ್ತಾರೆ. ಅದ್ರ ಪರಿಣಾಮವಾಗಿ ದೊರೆತದ್ದು ಅತ್ಯದ್ಭುತವಾದ ಯಶಸ್ಸು. ಅಂದರೆ ಇಳುವರಿ ಅವರು ಊಹೆ ಮಾಡಿದ್ದಕ್ಕಿಂತನೂ ಕೂಡ ಹೆಚ್ಚು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ಯಶಸ್ಸಿನ ಶಿಖರವನ್ನು ತಮ್ಮ ಪ್ರಯತ್ನದಲ್ಲಿ ಏರ್ತಾರೆ ಲಕ್ಷ್ಮಣ್ಣಯ್ಯನವರು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ ಆಗಲಿಕ್ಕೆ ಕೂಡ ಕಾರಣವಾಗಿಬಿಡುತ್ತೆ. ಅಂದರೆ ಕರ್ನಾಟಕದ ರೈತರು ಅತಿ ಹೆಚ್ಚಿನ ರಾಗಿ ಉತ್ಪಾದನೆಯನ್ನು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೆಯುತ್ತಿದ್ದುದನ್ನು ಗಮನಿಸಿದ ಲಕ್ಷ್ಮಣಯ್ಯ ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ, ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಮುಂಚೆ ರೈತರು ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಬಾರಿಯಷ್ಟೇ ರಾಗಿ ಬೆಳೆಯನ್ನು ಬೆಳೀತಾ ಇದ್ರಂತೆ. ಅದನ್ನು ನೋಡಿದಂತಹ ಲಕ್ಷ್ಮಣ್ಣಯ್ಯನವರೇನು ಮಾಡ್ತಾರೆ, ವರ್ಷದ ಎಲ್ಲ ಅವಧಿಯಲ್ಲೂ ಕೂಡ ಬೆಳೆಯಬಹುದಾದಂತಹ ರಾಗಿ ತಳಿಯನ್ನು ಸೃಷ್ಟಿಸ್ತಾರೆ. ಕಡಿಮೆ ಅವಧಿಯಲ್ಲಿ ಕಡಿಮೆ ನೀರಿನಲ್ಲಿ, ಅಂದರೆ ಕಡಿಮೆ ನೀರನ್ನು ಬೇಡಬೇಕು ಅದು, ಹಾಗೆಯೇ ಕಡಿಮೆ ಕಾಲದಲ್ಲಿ ಕೂಡ ಅದು ಕೈಗೆ ಸಿಗಬೇಕು. ಆ ಥರದ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾರಂತೆ. ಈ ಹೊಸ ತಳಿಗಳು ರೈತರ ಬದುಕಿನಲ್ಲಿ ಒಂದು ಹೊಸ ಆಶಾಕಿರಣವನ್ನು ಮೂಡಿಸುತ್ತೆ. ಅದುವರೆಗೂ ಕೃಷಿ ಅಂತ ಅಂದರೆ ನಷ್ಟ ಅಂತ ಹೇಳಿ ಪರಿಭಾವಿಸ್ತಿದ್ದಂತಹ ರೈತ ಒಂದಷ್ಟು ಲಾಭವನ್ನು ನೋಡುವ ಹಾಗೆ ಆಗುತ್ತೆ. ಇನ್ನು ಮುಂದುವರಿದು ಇಲ್ಲಿ ಲಕ್ಷ್ಮಣ್ಣಯ್ಯನವರ ರಾಗಿ ಮೋಹ ಎಷ್ಟಿತ್ತು ಅನ್ನುವಂತಹ ವಿಚಾರವನ್ನು ಚರ್ಚೆ ಮಾಡ್ತಿದ್ದಾರೆ. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಲಕ್ಷ್ಮಣಯ್ಯನವರು ರಾಗಿ ಧಾನ್ಯವನ್ನು ಮರೆಯಲಿಲ್ಲ. ಕೊನೆ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಯಿತು. ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವಾ? ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಇಲ್ಲದಿದ್ದರೆ ನನ್ನನ್ನು ಸಾಯಲು ಬಿಡಿ ಎಂದು ವೈದ್ಯರನ್ನ ಕೇಳಿಕೊಂಡಿದ್ದರಂತೆ. ಅಂಥ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು. ದುರದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ಇದು ಎಷ್ಟರ ಮಟ್ಟಿಗೆ ಅವರು ರಾಗಿ ಬಗೆಗೆ ಪ್ರೀತಿಯನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಒಂದು ನಿದರ್ಶನ. ಒಮ್ಮೆ ಅವರು ಅನಾರೋಗ್ಯಕ್ಕೊಳಗಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಕೂಡ ರಾಗಿಯ ಧಾನ್ಯದ ಮೋಹವನ್ನು ಮಾತ್ರ ಅವರು ಬಿಡೋದಿಲ್ಲ. ಕೊನೆ ದಿನಗಳಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ ಆಪರೇಷನ್ಗೆ ಒಳಗಾಗ್ತಾರೆ. ಡಾಕ್ಟರ್ಗೆ ಕೇಳ್ತಾರಂತೆ, ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡೋಗ್ಲಿಕ್ಕೂ ಮುಂಚೆ ಒಂದು ವೇಳೆ ನಾನೇನಾದರೂ ಬದುಕಿಕೊಂಡು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ನಾನು ಮುಂದುವರಿಬಹುದು ಅನ್ನೋ ಅಂತಹ ಅವಕಾಶ ಇದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಇಲ್ಲ ಅದು ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ನನ್ನನ್ನು ಸಾಯೋದಿಕ್ಕೆ ಬಿಟ್ಬಿಡಿ ಅಂತ ಹೇಳಿ ವೈದ್ಯರನ್ನು ಕೇಳ್ಕೊಂಡಿರ್ತಾರಂತೆ ಲಕ್ಷ್ಮಣಯ್ಯನವರು. ಅಂಥ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ರು ಅನ್ನೋ ಅಂತಹ ವಿಚಾರವನ್ನು ಈ ಘಟನೆಯ ಮೂಲಕ ಲೇಖಕರು ಉಲ್ಲೇಖ ಮಾಡ್ತಾ ಇದ್ದಾರೆ. ದುರಾದೃಷ್ಟವೋ ಏನೋ ಆ ಶಸ್ತ್ರಚಿಕಿತ್ಸೆ ಫಲಿಸೋದಿಲ್ಲ, ಅವರು ಸಾವನ್ನಪ್ತಾರೆ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ತನ್ನ ದೇಹದ ಮೇಲೆ ಒಂದು ಮುಷ್ಟಿಯಷ್ಟು ರಾಗಿ ಹಾಕಬೇಕು ಅನ್ನುವಂತಹ ಬೇಡಿಕೆಯನ್ನು ಲಕ್ಷ್ಮಣ್ಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳ್ಕೊಂಡಿರ್ತಾರೆ. ಇದು ಅವ್ರ ಕೊನೆಯ ಆಸೆಯಾಗಿರುತ್ತೆ. ಈ ಘಟನೆ ಅವರು ಎಷ್ಟರ ಮಟ್ಟಿಗೆ ರಾಗಿಯ ತಳಿಯ ಕುರಿತಾದಂತಹ ಸಂಶೋಧನೆಯನ್ನು ತಮ್ಮ ಜೀವದ ಉಸಿರಾಗಿಸ್ಕೊಂಡಿದ್ರು ಅನ್ನುವಂತಹದ್ದನ್ನು ತೋರಿಸುತ್ತೆ. ಹೀಗೆ ಲಕ್ಷ್ಮಣ್ಣಯ್ಯನವರನ್ನು ನೆನೆಯುತ್ತಾ ಮುದ್ದೆ ವಿಲಾಸದಲ್ಲಿ ಮುಳುಗಿದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ಜೋಂಪು ಹತ್ತಿದ ಕಣ್ಣುಗಳ ಹಾಗೆ ಅರಳಿಸಿ ಹೊರಗೆ ನೋಡಿದೆ. ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ ಭೂಮಿಯನ್ನೇ ಮಡಕೆಯನ್ನಾಗಿಸಿಕೊಂಡು ಮುದ್ದೆ ಚೆಂಡುಗಳ ಕಟ್ಟಿ ಕಟ್ಟಿ ಬಯಲಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟ ಸಾಲಿನ ಗುಡ್ಡಗಳು ಕಾಣಿಸಿದವು. ನೆತ್ತಿಯ ಮೇಲಿನ ಮುಗಿಲು, ಬಯಲಿನಲ್ಲಿನ ತುಂಟ ಓಡು ಮೋಡಗಳು ಮುದ್ದೆ ಗಿಟ್ಟ ಕುದಿಯೆಸರಂತೆ ಕಾಣಿಸುತ್ತಿದ್ದವು. ಈ ರೀತಿಯಾಗಿ ಲಕ್ಷ್ಮಣ್ಣಯ್ಯನವರ ನೆನಪಲ್ಲಿ ಕುಳಿತಿದ್ದಂತಹ ಲೇಖಕರನ್ನ
ಎಬ್ಬಿಸಿದ್ದು ಅವರ ತಾಯಿಯ ಧ್ವನಿಯಂತೆ. ಅಮ್ಮನ ಮಾತನ್ನು ಕೇಳಿ ಎಚ್ಚರಗೊಂಡ್ರೆ ಒಮ್ಮೆ ಪ್ರಕೃತಿಯನ್ನು ಅವಲೋಕಿಸಿ ನೋಡಿದ್ರೆ ಇಡೀ ಪ್ರಕೃತಿಯೇ ಮುದ್ದೆ ಮಾಡುವ ಕ್ರಮದ ರೀತಿಯಲ್ಲಿ ಕಾಣಿಸ್ತಿದೆಯಂತೆ. ಅದನ್ನು ವಿವರಿಸ್ತಾರೆ ಅವರದ್ದೇ ಆದ ರೀತಿಯಲ್ಲಿ ಲೇಖಕರು. ಪ್ರಕೃತಿ ಮಾತೆ ಹಸಿರನ್ನು ಉರಿಯನ್ನಾಗಿ ಮಾಡಿಕೊಂಡಿದ್ದಾಳಂತೆ, ಇಡೀ ಭೂಮಿಯನ್ನೇ ಮಡಕೆಯನ್ನಾಗಿಸ್ಕೊಂಡಿದ್ದಾಳಂತೆ. ಮುದ್ದೆಯ ಚೆಂಡುಗಳನ್ನು ಕಟ್ಟಿ ಕಟ್ಟಿ ಬಯಲಿನಲ್ಲಿ ನೀಟಾಗಿ ಜೋಡಿಸಿದ ಇಟ್ಟಂತೆ ಅಲ್ಲಿನ ಕಪ್ಪು ಬೆಟ್ಟಗಳು ಕಾಣ್ತಾ ಇದ್ದಾವಂತೆ. ಹಾಗೆಯೇ ನೆತ್ತಿ ಮೇಲೆ ಓಡ್ತಾ ಇರುವಂತಹ ಮೋಡಗಳು ಇದೆಯಲ್ಲ, ಮುಗಿಲು ಇದೆಯಲ್ಲ, ಅದು ಮುದ್ದೆಗಿಟ್ಟಂತಹ ಕುದಿ ಹೆಸರಿನ ರೀತಿಯಲ್ಲಿ ಕಾಣಿಸ್ತಿದೆಯಂತೆ. ಇದು ಪ್ರಕೃತಿಯ ಕುರಿತಾದಂತಹ ಕವಿ ಕಲ್ಪನೆ. ಅಂದರೆ ಕವಿಯ ಕಲ್ಪನೆ ಎಲ್ಲದಕ್ಕಿಂತ ಮೀರಿದ್ದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಅದೇ ಗೊಂಗಿನಲ್ಲಿದ್ದಂತಹ ಲೇಖಕರಿಗೆ ಇಡೀ ಪ್ರಕೃತಿ ಕೂಡ ಮುದ್ದೆ ಮಾಡುವ ಕ್ರಮವನ್ನು ಹೋಲ್ತಾ ಇರುವಂತಹದ್ದು ಇದೆಯಲ್ಲ, ಅದು ವಿಭಿನ್ನವಾದ ಅನುಭವವೇ ಸರಿ. ಇದಿಷ್ಟು ರಾಗಿ ಮುದ್ದೆ ಅನ್ನುವಂತಹ ಗದ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಧನ್ಯವಾದಗಳು.